ಬಂಧುಗಳೇ, ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಒಂದೊಂದು ಊರಾಗ ಒಂದೊಂದು ನಮ್ನಿ ಮಾಡ್ತಾರೆ. ಹಲವಾರು ರೀತಿಯ ಬಜ್ಜಿ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡೀನಿ. ಅವು ನೋಡಿಲ್ಲ ಅಂದ್ರೆ ನೋಡಿಕೊಂಡು ಬರ್ರಿ. ಇವತ್ತು ನಾವು 100% ಪರ್ಫೆಕ್ಟಾಗಿ ಧಾರವಾಡ ಹುಬ್ಬಳ್ಳಿ ಸೈಡ್ ಯಾವ ರೀತಿಯಾಗಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಇವ್ರದ್ದೊಂದು ವಿಶೇಷತೆ ಐತ್ರಿ. ಏನಪ್ಪ ಅದು ಅಂದ್ರೆ ಹಿಟ್ಟಿನೊಳಗೆ ಇವರು ಎಣ್ಣೆ ಹಾಕಂಗಿಲ್ಲ ರೀ. ಎಣ್ಣೆ ಹಾಕ್ದನ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ನೋಡ್ರಿ ಗೂಡಾಗಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡಕತ್ತೀನಿ ರೀ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಮೊದಲಿಗೆ ನಾವು ಇದನ್ನು ಮಸಾಲ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಒಂದು ಪಾತ್ರೆಯನ್ನಿಟ್ಟು ಗ್ಯಾಸ್ ಹಚ್ಕೊಂಡು ಒಂದಿಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಲೋ ಫ್ಲೇಮ್ನೊಳಗೆ ಇದನ್ನು ಚೆನ್ನಾಗಿ ಒಂಬಣ್ಣ ಬರುವಂಗೆ ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ರೀ. ಇಷ್ಟು ಕೆಂಪಾಗ್ಬೇಕ್ರಿ ನಮ್ಗೆ. ಈಗ ಅದ ಜಳಕ್ಕೆ ಇನ್ನೂ ಕೆಂಪಾಗತ್ತೆ ರೀ. ನಮ್ಗೆ ಸ್ವಲ್ಪ ಕೈ ಆಡಿಸ್ಬೇಕ್ರಿ, ಇಲ್ಲಾಂದ್ರೆ ಸೀದೋಗುತ್ತೆ ರೀ. ಅದು ತಣ್ಣಗಾಗ್ಲಿರಿ. ಆ ತಣ್ಣಗಾಗೋದ್ರೊಳಗಾಗಿ ಮುಂದಿನ ಪ್ರೊಸೀಜರನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇದಕ್ಕೆ ನೋಡಿರಿ, ಈ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ನಾವು ಖಾರ ಇರಬಾರ್ದು, ನಮ್ಗೆ ಖಾರ ಕಮ್ಮಿ ತಿರೋರಾದ್ರೆ ನೀವು ಇಂಥ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಳ್ರಿ. ಸ್ವಲ್ಪ ಮುರುಗಿ ಇರುತ್ತೆ ನೋಡ್ರಿ. ಇದು ಖಾರ ಇರಂಗಿಲ್ಲ ರೀ. ಇದು ಸ್ವಲ್ಪ ಖಾರ ಇರ್ತೈತೆ ರೀ. ಖಾರ ತಿನ್ನೋರು ಇಂಥ ಮೆಣಸಿನ್ಕಾಯಿ ತೊಗೊರಿ, ಖಾರ ತಿನ್ಲಾರವರು ಅಂಥ ಮೆಣಸಿನ್ಕಾಯಿ ತೊಗೊರಿ. ಈಗ ಸ್ವಲ್ಪ ತುದಿ ಭಾಗನ ಸ್ವಲ್ಪ ಕಟ್ ಮಾಡಿ ಸೆಂಟ್ರನ್ಯಾಗ ಸೀಡಿ ಒಂದಿಷ್ಟು ಬೀಜ ತೆಗಿತೀನಿ ರೀ, ಒಂದಿಷ್ಟು ಬೀಜ ಇಡ್ತೀನಿ ರೀ. ನಾನು ಪೂರ್ತಿ ಬೀಜ ತೆಗೆದ್ರೆ ಏನಾಗತ್ತೆ ರೀ, ಸಪ್ಪೆ ಆಗತ್ತೆ ರೀ. ನಮ್ಮ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಸ್ಪೈಸಿ ಇದ್ರನ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಇದು ನಾವು ಬೀಜ ತೆಗಿಲಿಲ್ಲ ಅಂದ್ರೂ ನಡಿತೈತ್ರೆ. ನಮ್ಮ ಸ್ಟಫಿಂಗ್ ಜಾಸ್ತಿ ಕೂಡಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ಬೀಜ ತೆಗ್ಯಾಕತ್ತೀನಿ ರೀ. ಒಂದಿಷ್ಟ ಉಳಿಸೇನಿ ರೀ ನಾನು. ನಮ್ಮ ಸ್ಟಫಿಂಗ್ ಎಷ್ಟು ಜಾಸ್ತಿ ಕೂಡ್ತೈತಿ ಅಷ್ಟು ರುಚಿ ಬರ್ತಾವ್ರಿ ಇವು ಬಜ್ಜಿ. ಈಗ ನೋಡಿರಿ, ಇದು ಅಂಕ ಡೊಂಕ ಐತೋದಿಲ್ಲ ರೀ. ಈಗ ನಮ್ಮ ಲೇಬಲ್ ಆಗಿರುವ ಅಲ್ಲಿ ನಾವು ಕಟ್ ಮಾಡಿಕೊಂಡು ಸೆಂಟ್ರನ್ನಾಗ ಸೀಡಿ ಬೀಜನ ತೆಗೀನಿ ರೀ. ಈಗ ಇಷ್ಟು ಬೀಜ ತೆಗಿದ್ರಿಂದ ನಮ್ಮ ಅದರಲ್ಲಿ ಮಸಾಲೆ ಏನು ಜಾಸ್ತಿ ಕೂಡ್ತೈತಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತೆ ರೀ. ಅದಕ್ಕೋಸ್ಕರ ನಾ ಬೀಜನ ಸ್ವಲ್ಪ ತೆಗೆದು ಸ್ವಲ್ಪ ಉಳ್ಸಾಕತ್ತೀನಿ ರೀ. ಹಿಂಗೆ ನಾವು ಎಲ್ಲ ಮೆಣಸಿನ್ಕಾಯಿನ ಬೀಜನ ತಕ್ಕೊಂಡ ಬರೋಣ್ರಿ. ಈಗೆಲ್ಲ ನಾನು ಬೀಜನ ತಕ್ಕೊಂಡ ಬಂದೀನಿ ನೋಡ್ರಿ. ಸ್ವಲ್ಪ ಉಳಿಸ್ತೀನಿ ರೀ, ಸ್ವಲ್ಪ ತೆಗಿತೀನಿ ರೀ. ಈಗೆಲ್ಲ ರೆಡಿ ಆತ್ರಿ ನಮ್ದೀಗ. ಇದನ್ನ ಇನ್ನು ಮುಂದಿಂದ ಏನು ಮಾಡಬೇಕಪ್ಪ ಅಂದ್ರೆ ನಾವು ಇದನ್ನು ಜೀರಿಗೆಯನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕ್ರೆ. ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ. ಇದನ್ನು ಕೈಯಿಂದ ಹಿಡಿದು ತೋರಿಸಿದೆ ರೀ ನಿಮ್ಗೆ. ಭಾಳ ನೈಸ್ ಪೌಡರ್ ಮಾಡ್ಕೊಂಬರೋಣ್ರಿ ಇದನ್ನು. ನೋಡಿರಿ, ಇಷ್ಟು ನೈಸ್ ಆತ್ರಿ. ಒಂದೇ ಸೆಕೆಂಡ್ನಾಗ ಆಗತ್ತೆ ರೀ. ನಮ್ಮ ಜೀರಿಗೆ ಹುರಿದ ಮೇಲೆ ಹಳ್ಳದಂಗೆ ಆಗಿರ್ತೈತೆ ರೀ. ಹಾಗಾಗಿ ಈಗ ಒಂದು ಬಟ್ಲಕ್ಕೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಹಾಕ್ಕೊಂಡು ಉಪ್ಪು ಹಾಕೋರಿ. 4 ಪಟ್ಟು ಜೀರಿಗೆ ಪುಡಿ ಹಾಕೋರಿ, 1 ಪಟ್ಟು ನೀವು ಉಪ್ಪು ಹಾಕೋರಿ. ಅಂದ್ರೆ 4 ಸ್ಪೂನ್ ನೀವು ಜೀರಿಗೆ ಪುಡಿ ಹಾಕೊಂಡ್ರಿ ಅಂದ್ರೆ 1 ಸ್ಪೂನಷ್ಟು ಉಪ್ಪು ಹಾಕೋರಿ. ನಮ್ಮ ಉಪ್ಪಿನ ಪ್ರಮಾಣ ಕಡಿಮೆ ಇರ್ಬೇಕ್ರೆ, ಜೀರಿಗೆ ಪ್ರಮಾಣ ಜಾಸ್ತಿ ಇರ್ಬೇಕ್ರಿ. ಅಂದ್ರೆ ರುಚಿ ಭಾಳ ಕೊಡ್ತಾವ್ರಿ. ನಾವು ಉಪ್ಪು ಜಾಸ್ತಿ ಹಾಕಿದ್ವಿ ಅಂದ್ರೆ ಉಪ್ಪು ಆಗತ್ತೆ. ನಾವು ಸ್ಟಫಿಂಗ ಕಮ್ಮಿ ಹಾಕ್ಬೇಕಾಗತ್ತೆ ರೀ. ನಾವು ಸ್ಟಫಿಂಗ್ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಆಗತ್ತೆ ರೀ. ಈಗ ನೋಡಿರಿ, ಈ ಓಪನ್ ಇರುವ ಭಾಗವನ್ನು ಹಿಂಗೆ ಹಿಡ್ಕೊಳ್ರಿ. ಹಿಂಗೆ ಹಿಡ್ಕೊಂಡ್ರೆ ಆರಾಮಾಗಿ ಅದ್ರೊಳಗೆ ತುಂಬ್ಕೊತ ಬರ್ರಿ. ನೀವು ಅದು ಎಷ್ಟು ಹಿಡಿತೈತಿ ಅಷ್ಟು ತುಂಬ್ರಿ. ಈಗ ನಾವು ಆಲ್ರೆಡಿ ಹುರಿದಿವಲ್ರಿ, ನಮ್ಮ ಮಸಾಲೆ ಕೂಡ ಘಮ್ ಅನ್ನಕತ್ತೈತೆ ರೀ. ಅದ್ರೊಳಗೆ ಜೀರಿಗೆ ಕೂಡ ಘಮ್ ಅಂತ ವಾಸನೆ ಬರಾಕತ್ತೈತೆ ರೀ. ಭಾಳ ಅಂದ್ರೆ ಭಾಳ ಸಖತ್ತಾಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಾವು ಎಲ್ಲನೂ ಈಗ ತುಂಬ್ಕೊಂಡು ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಈಗ ಇನ್ನೊಂದು ಬೌಲ್ನೊಳಗೆ 1 ಕಪ್ಪಿನಷ್ಟು ನಾನಿಲ್ಲೇ ಕಡಲೆ ಹಿಟ್ಟು ಹಾಕ್ಕೊಂಡಿನಿ ರೀ. ರುಚಿಗನುಸಾರ ಉಪ್ಪು, ಒಂದಿಷ್ಟು ಅಜ್ವಾನ, ಒಂದಿಷ್ಟು ಜೀರಿಗೆ, ಆಗ 1 ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡು ಮೊದಲಿಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾವು ನೀರು ಹಾಕ್ತಾ ಹಂಗೆ ಮಿಕ್ಸ್ ಮಾಡ್ಕೊರಿ. ಈಗ ನಂತರ ಅದ್ರೊಳಗೆ ಸ್ವಲ್ಪನ ನೀರು ಹಾಕ್ಕೊಂತ ನಾವು ಮಿಕ್ಸ್ ಮಾಡೋಣ್ರೆ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋದ್ರೆ ಅದು ನಮ್ಗೆ ಚಲೋತ್ನಂಗೆ ಮಿಕ್ಸ್ ಆಗಂಗಿಲ್ಲ ರೀ. ಬಜ್ಜಿ ಅನ್ನೋದು ಚಲೋತ್ನಂಗೆ ಬರಂಗಿಲ್ಲ ರೀ. ನಾವು ಸರಿಯಾಗಿ ಬರಬೇಕು ನಮ್ಮ ಬಜ್ಜಿ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಹಿಂಗೆ ಮಾಡ್ಕೋಬೇಕ್ರಿ. ನಾವು ಮಿಕ್ಸ್ ಮಾಡ್ಕೊಂಡಿರ್ಬೋದು ಹಿಂಗಿರ್ಬೇಕು ನೋಡಿರಿ. ನಮಗೆ ನೀಟಾಗಿ ಸ್ಲೋ ಆಗಿ ಬೀಳ್ಬೇಕ್ರಿ. ಹಿಂಗೆ ಇಲ್ಲಿ ನೋಡಿರಿ, ಹಿಂಗೆ ಫೋಲ್ಡಿಂಗ್ ಆಗಿ ಬೀಳ್ಬೇಕ್ರಿ. ಇದನ್ನ ಈಗ ನೋಡಿರಿ, ಇಷ್ಟು ನೀರು ಉಳ್ದಾವ್ರಿ. ಅಂದ್ರೆ ಅರ್ಧ ಕಪ್ಪಿನಷ್ಟು ನೀರು ನಮಗೆ ಹೋಗ್ಯಾವ್ರಿ. ಇದನ್ನೀಗ ಒಂದು 10 ನಿಮಿಷ ಮುಚ್ಚಿ ಇಡೋಣ್ರಿ ನಾವು. ಈಗ ಮುಂದಿಂದ 10 ನಿಮಿಷ ನಮ್ದು ಆದಮೇಲೆ ನೋಡಿರಿ, ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ. ಈಗ ನೋಡಿರಿ, 10 ನಿಮಿಷ ಆದಮೇಲೆ ಚಲೋತ್ನಂಗೆ ಇದನ್ನು ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಿರುಗಿಸಿ ನಮ್ಮ ಹಿಟ್ಟು ಸ್ವಲ್ಪ ಬೆಳ್ಳಗೆ ಬರಲಿ ರೀ. ಅಲ್ಲಿವರೆಗೆ ಸ್ವಲ್ಪ ತಿರುಗಿಸ್ಕೊರಿ. ಅಂದ್ರೆ ನಮ್ಮ ಫ್ಲಫಿ ಆಗ್ತಾವ್ರಿ, ಗೂಡು ಆಗ್ತಾವ್ರಿ. ಈಗ ನೋಡಿರಿ, ನಮ್ಮ ಹಿಟ್ಟು ಆಲ್ರೆಡಿ ನೆಂದೂ ಆಗೈತ್ರ. ಈಗ ನಮ್ಗೆ ಈಗ ಆರಾಮಾಗಿ ನಾವು ಇದನ್ನು ಬಜ್ಜಿ ಮಾಡ್ಕೊಳಕ್ಕೆ ಹಿಟ್ಟು ರೆಡಿ ಆಗೈತೆ ರೀ. ಈಗ ನಮ್ಮದು ಮೆಣಸಿನ್ಕಾಯಿ ಸ್ಟಫಿಂಗ್ ಏನೈತಲ್ರಿ, ಅದನ್ನು ನಾವು
ಹಿಟ್ಟಿನೊಳಗೆ ಮುಣಗಿಸಿ ಅದು ಮೆಣಸಿನ್ಕಾಯಿ ಭಾಗ ಮ್ಯಾಲೆ ಬರ್ಬೇಕ್ರಿ. ಹಿಂಗೆ ಸವ್ರಿ ಬಿಡ್ಬೇಕ್ರಿ. ಅದನ್ನು ಹಿಂಗೆ ಒಂದು ಕಡೆ ಸವ್ರ್ಬೇಕ್ರಿ. ಹಿಂಗೆ ಫುಲ್ ಮುಣಗಿಸ್ಬೇಕ್ರಿ, ಒಂದು ಕಡೆ ಸವ್ರು ಬಿಡ್ಬೇಕ್ರಿ. ಮೆಣಸಿನ್ಕಾಯಿ ಸ್ಟಫಿಂಗ್ ಭಾಗನ ಹಿಟ್ಟಿನೊಳಗೆ ಮುಣಗಿಸ್ರಿ, ಹಿಂಗೆ ಸವ್ರಿ ಅದಕ್ಕೆ ಎಣ್ಣೆ ಒಳಗೆ ಬಿಡ್ರಿ. ಆಲ್ರೆಡಿ ನಾ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿನ್ರೆ. ಮೊದಲು ಒಂದು ಚೂರು ಹಾಕಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅದಕ್ಕೆ ಎಷ್ಟು ಹಿಡಿತಾವ ಅಷ್ಟು ಹಾಕೋಂತನ ಬರ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ನಮ್ಮ ಮೆಣಸಿನ್ಕಾಯಿಗೆ ನಾವು ಮೊದಲೇ ಯಾಕೆ ಜೀರಿಗೆ ಉಪ್ಪು ತುಂಬಿ ಇಟ್ವಿ ಅಂದ್ರೆ ರೀ, ಅದು ಸ್ವಲ್ಪ ಜೀರಿಗೆ ಉಪ್ಪು ಉಣ್ತೈತಲ್ರಿ, ಇನ್ನೊಂದು ಸ್ವಲ್ಪ ಖಾರ ಮುರಿತೈತೆ ರೀ, ಟೇಸ್ಟ್ ಭಾಳ ಕೊಡ್ತೈತೆ ರೀ. ಅದು ನಮ್ಮ ಮೆಣಸಿನ್ಕಾಯಿ ಜೀರಿಗೆ ಉಪ್ಪನ್ನೆಲ್ಲ ಅಬ್ಸರ್ವ್ ಮಾಡ್ಕೊತೈತಲ್ರಿ. ಅದಕ್ಕೋಸ್ಕರ ನಾವು ಮೊದ್ಲನ ಮೆಣಸಿನ್ಕಾಯಿಗೆ ಉಪ್ಪನ್ನು ತುಂಬಿ ಆಮೇಲೆ ಹಿಟ್ಟನ್ನು ಕಲಸಿದೀವಿ ರೀ. ನಾವು ಒಂದು 10 ನಿಮಿಷ ಅದಕ್ಕೂ ರೆಸ್ಟ್ ಸಿಕ್ತು ರೀ, ಒಂದು 10 ನಿಮಿಷ ಇದಕ್ಕೂ ರೆಸ್ಟ್ ಸಿಕ್ತು ರೀ. ಈಗ ನೋಡಿರಿ ಚಲೋತ್ನಾಗ ನಮಗೂ ಸ್ವಲ್ಪ ಮ್ಯಾಲ ತೇಲ್ ಬಂದಾಗ ಹೊಳ್ಳಿಸಿ ಹಾಕ್ಬೇಕ್ರಿ. ಇವನ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ರೆ, ಹೈ ಫ್ಲೇಮ್ ಮೇಲೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಭಾಳ ಗೂಡು ಆಗ್ತಾವ್ರೆ ನಮ್ಮ, ಆಗ ಫ್ಲಫಿನೂ ಆಗ್ತಾವ್ರೆ, ಹಗುರಾಗ ಹಳ್ಳಿ ಆದಂಗೆ ಆಗ್ತಾವ್ರಿ ನಮ್ಮ ಇವು ಬಜ್ಜಿನ. ನೀವು ತೆಗೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ್ರಿ ಹೆಂಗಿರ್ತಾವೆ ಅಂಥೇಳಿ. ಈಗ ಚಲೋತ್ನಾಗ ನಮ್ಮ ಎರಡೂ ಕಡೆ ಫ್ರೈ ಆಯ್ತು. ಈಗ ಇದನ್ನು ತಕ್ಕೊಂಬಿಡೋಣ್ರಿ ನಾವು. ಹಿಂಗೆ ನೋಡ್ರಿ ನಾವು ಎಲ್ಲಾನು ರೆಡಿ ಮಾಡ್ಕೊಂಡು ಬರೋಣ್ರಿ. ಈಗೆಲ್ಲ ತೆಗೆದು ನಾವು ಹಿಂಗೆ ಎಣ್ಣೆ ಬಸ್ಯಾಕಂಥೇಳಿ ಒಂದು ಪುಟ್ಟಿ ಒಳಗೆ ಅದನ್ನ ಇಟ್ಬಿಡೋಣ್ರಿ. ಜಾಲಿ ಸವಟ ಅದನ್ನ ಎಣ್ಣೆ ಬಸ್ಕೊಂತ ಹೋಗ್ತಾರೆ ರೀ. ಇನ್ನೊಂದು ನಾವು ಎಬ್ಬಿ ಬರೋತನ ಅದು ಎಣ್ಣೆ ಬಸಿಲ್ರಿ ಅಲ್ಲೇನೆ. ಈಗ ಮಿಕ್ಕಿರುವಂಥ ಹಿಂಗೆ ನಾವು ಹಾಕೋವಂತ ಬರೋಣ್ರಿ. ಆರಾಮಾಗಿ ಹಿಂಗೆ ನಾವು ಮಸಾಲೆದು ಅದ್ರೊಳಗೆ ಮುಣಗಿಸ್ರೆ ಹಿಂಗೆ ಆರಾಮಾಗಿ ಬಿಡ್ರಿ. ಏನು ಕಷ್ಟ ಏನಾಗೋದಿಲ್ಲ ರೀ. ಫುಲ್ ಮುಣಗಿಸ್ರಿ, ಒಂದಿಷ್ಟು ಸವ್ರಿ, ಹಿಂಗೆ ಫುಲ್ ಮುಣಗಿಸ್ರಿ, ಒಂದಿಷ್ಟು ಸವ್ರಿ, ಆರಾಮಾಗಿ ಎಣ್ಣೆ ಒಳಗೆ ಬಿಡ್ರಿ. ನಮಗೆ ಎಣ್ಣೆ ಒಳಗೆ ಎಷ್ಟು ಹಿಡಿತಾವ ಅಷ್ಟು ಬಿಟ್ಕೊಂತಾನೆ ಬರ್ರಿ ನೀವು. ಈಗ ತನ್ನಿಂದ ತಾನೇ ಮ್ಯಾಲೆ ಹೇಳ್ತಾವ್ರಿ ಅವು, ಅಲ್ಲಿವರೆಗೆ ನಾವು ಮುಟ್ಟಕ್ಕೆ ಹೋಗ್ಬಾರ್ದು ರೀ ಅವನ್ನ. ಈಗ ಚಲೋತ್ನಾಗ ನೋಡ್ರಿ ನಮ್ಮ ಎಲ್ಲನೂ ಮ್ಯಾಲೆ ಎದ್ದವ್ರೆ. ಈಗ ಎಲ್ಲನೂ ಹೊಳಿಸಿ ಹಾಕೊಂಡ್ರಿ ನಾವು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ನಾವು ಎಷ್ಟು ಹಾಕಿವಲ್ರಿ ಅದು ಡಬಲ್ ಉಬ್ಬುತ್ತಾವ್ರಿ ಇವು. ನಾವು ಹಿಟ್ಟಿನೊಳಗೆ ಎಣ್ಣೆ ಹಾಕಿಲ್ರಿ, ಆದರೂ ಕೂಡ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಅಂಥೇಳಿ 99% ಹಿಟ್ಟಿನೊಳಗೆ ಕಾಸಿ ಎಣ್ಣೆ ಹಾಕತ್ತಾರ್ರಿ. ನಾವು ಸೋಡಾನೂ ಜಾಸ್ತಿ ಹಾಕಿಲ್ರಿ, ಒಂದೇ ಚಿಟ್ಕಿರಿ. ಇವ್ರ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಮೊದಲಿಗೆ ಸೋಡಾನ ಹಾಕಿ ನೀಟಾಗಿ ಕಲಿಸ್ಕೊಂಡು 10 ನಿಮಿಷ ಏನು ನೆನೆ ಇಡ್ತೀವಿ ನೋಡಿರಿ, ಅದೇ ಇದ್ರ ಟೆಕ್ನಿಕ್ ರೀ. 10 ನಿಮಿಷ ನೆನೆ ಇಡೋದ್ರಿಂದ ನಮ್ಮ ಹಳ್ಳಿ ಆದಂಗೆ ಆಗತ್ತೆ ರೀ. ನಮ್ಮ ಬಜ್ಜಿ ಒಳಗಡೆಗೆ ಸ್ಮೂತ್ ಇರುತ್ತೆ ರೀ, ಮೇಲ್ಗಡೆಗೆ ಗರಿ ಇರುತ್ತೆ ರೀ. ಈಗ ನೋಡಿರಿ ನಾವು ಹಾಕ್ಕೊಂಡಿವ್ರಿ, ಎಷ್ಟು ಚಂದ ಕಾಣಕತ್ತಾವ ನೋಡಿರಿ ನಮ್ಮ ಬಜ್ಜಿ ಅವು. ಈಗ ಇವನು ಎಲ್ಲ ತಕ್ಕೊಂಬಿಡೋಣ್ರಿ. ಈಗ ನಾನು ಒಂದು 2 ಡಬ್ಬಿ ರೆಡಿ ಮಾಡ್ಕೊಂಡಿನ್ರೆ, ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ರೆಡಿ ಮಾಡ್ಕೋಬೋದು ರೀ ನೀವು. ಈಗ 2 ಡಬ್ಬಿ ರೆಡಿ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ನಾ ತೊಗೊಂಡಂಥ ಕ್ವಾಂಟಿಟಿ ಒಳಗೆ ಇನ್ನೂ 2 ಡಬ್ಬಿ ಆಗ್ತಾವ್ರಿ. ನಾವು 1 ಕಪ್ ತೊಗೊಂಡಿನಲ್ರಿ, 1 ಬಟ್ಲ ಹಿಟ್ಟು ತೊಗೊಂಡಿನಲ್ರಿ, ಅದ್ರಾಗ ಇನ್ನೂ 2 ಡಬ್ಬಿ ಆಗ್ತಾವ್ರಿ. ಟೋಟಲಾಗಿ 4 ಡಬ್ಬಿ ಆಗ್ತಾವ್ರಿ ಅವು. ಈಗ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಬಡ್ಡಿ ರೆಡಿ ಆಯ್ತು ರೀ. ಬಜ್ಜಿ ನೋಡಿರಿ ಎಷ್ಟು ಹೋಲ್ ಬಿದ್ದಾವೆ ನೋಡಿರಿ, ಸೂಪರ್ ಆಗಿರ್ತೈತೆ ರೀ. ಈಗ ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಆರಾಮಾಗಿ ಕಟ್ ಆಗ್ತೈತೆ ರೀ. ಮೆಣಸಿನ್ಕಾಯಿ ಕೂಡ ಚಲೋ ಹೊತ್ನಾಗ ಬೇಯ್ತೈತೆ ರೀ. ಯಾಕಂದ್ರೆ ನಾವು ಅರ್ಧ ಕಟ್ ಮಾಡಿರ್ತೀವಿ, ಅರ್ಧ ಹಚ್ಚಿರ್ತೀವಿ ರೀ, ಅರ್ಧ ಬಿಟ್ಟಿರ್ತೀವಿ ರೀ. ಆರಾಮಾಗಿ ಮೆಣಸಿನ್ಕಾಯಿನೂ ಚಲೋ ಹೊತ್ನಾಗ ಫ್ರೈ ಆಗತ್ತೆ ರೀ. ನಮ್ಮ ಮಸಾಲೆ ಕೂಡ ನೋಡಿರಿ ಹೆಂಗೈತೆ ರೀ ಅದ್ರೊಳಗೆ. ನೋಡಿರಿ ಸಖತ್ತಾಗಿರ್ತೈತೆ ರೀ ಟೇಸ್ಟು. ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ. ನಿಮ್ಗೇನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.